ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ, ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ಯೂಸ್ಫುಲ್ ಆಗುವಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ದಯವಿಟ್ಟು ಕೊನೆಯವರೆಗೆ ನೋಡಿ. ನಮಗೆ ಪ್ರತಿಯೊಬ್ಬ ಹೆಣ್ಮಕ್ಳಿಗಂತಲ್ಲರೂ ಪ್ರತಿಯೊಬ್ಬರಿಗೂ ಯೂಸ್ ಆಗೋಂಥ ವಿಡಿಯೋ. ಹೆಣ್ಮಕ್ಳು ಗಂಡು ಮಕ್ಕಳು ಕೂಡ ನೋಡಲೇಬೇಕಾದಂಥ ವಿಡಿಯೋ ನೋಡಿರಿ. ಯಾವುದೇ ಕೆಮಿಕಲ್ಸ್ ಇಲ್ಲದೆ ನಾವು ತಲೆಗೆ ಕೂದಲಿಗೆ ಯಾವ ರೀತಿ ಹಚ್ಕೋಬೋದಂತ ನೋಡಮ್ರಿ. ಈಗ ನೋಡಿ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಒಂದು ಹೇರ್ ಕಲರ್ ಹೇಗೆ ಮಾಡೋದು ಮನೆಯಲ್ಲೇ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿರಿ, ಮಲ್ಲಿಗೆ ಹೂವನ್ನ ಈ ರೀತಿ ಮನೆಯಲ್ಲಂತೂ ಇದ್ದೇ ಇರ್ತವೆ. ಇವನ್ನ ಬಳಸ್ಕೊಂಡು ನಾವು ಕಲರ್ನ ಅಂದರೆ ಬ್ಲ್ಯಾಕ್ ಕಲರ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡಮ್ರಿ. ಯಾವುದೇ ಕೆಮಿಕಲ್ ಇಲ್ಲಾರ್ದೆ ನಾವು ಮನೆಯಲ್ಲೇ ಹೇರ್ ಕಲರ್ನ ಮಾಡ್ಕೋಬೋದು. ಇದಕ್ಕೇನು ಜಾಸ್ತಿ ಏನು ಬೇಕಾಗಿಲ್ಲ ರೀ. ಒಂದು 15ರಿಂದ 20 ಅದಕ್ಕಿಂತ ಜಾಸ್ತಿ ಇದ್ದರೂ ನಡೆಯುತ್ತೆ. ನಾನು ಇಷ್ಟು ಹೂವನ್ನ ತೊಗೊಂಡಿದ್ದೀನಿ. ಹಾಗೆ ಅದರ ಹೂವಿನ ಗಿಡದ ಎಲೆ ಕೂಡ ತೊಗೊಂಡಿದ್ದೀನಿ ನಾನು. ಅವೊಂದು 20ರಿಂದ 25 ಹೂವು, ಒಂದು ಸ್ವಲ್ಪ 25ರಿಂದ 30 ಹೂವು ಅದಾವು. ಅದಕ್ಕೆ ನಾನು ಒಂದು ಅರ್ಧ ಬಟ್ಲು ಚಾಪತ್ತಿ ಅಂದರೆ ಡೈಲಿ ಚಹಾ ಮಾಡ್ಲಿಕ್ಕೆ ಯೂಸ್ ಮಾಡೋವಂಥ ಚಹಾ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಬ್ರೂನ ತೊಗೊಂಡಿದ್ದೀನಿ. ಬ್ರೂ ಬೇಕಿದ್ದರೆ ನೀವು ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಇದು ಆಪ್ಷನಲ್ ನಿಮಗೆ. ಯಾಕಂದರೆ ಇದು ಹಾಕೋದ್ರಿಂದ ಸ್ವಲ್ಪ ಕೂದಲು ಶೈನ್ ಆಗುತ್ತೆ, ಅಂದರೆ ಸ್ವಲ್ಪ ಶೈನಿಂಗ್ ಆಗುತ್ತೆ ಕಲರು. ಬೇಕಿದ್ದರೆ ನೀವು ಹಾಕೋಬೋದು, ಇಲ್ಲಾಂದರೆ ಅಷ್ಟೇ ಬರೀ ಚಾಪತ್ತಿ ಅಥವಾ ಈ ಹೂವಿನಿಂದ ಕೂಡ ಮಾಡ್ಕೋಬೋದು. ಹೊರಗಡೆಯಿಂದ ತಂದು ಕೆಮಿಕಲ್ ಇರೋದನ್ನು ಯೂಸ್ ಮಾಡೋ ಬದಲು ಈ ರೀತಿ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ನೋಡಿರಿ. ಈಗನ್ನು ಅದನ್ನು ಹೆಂಗೆ ಮಾಡೋದು ಅಂತ ನೋಡಮ್ರಿ. ಈಗ ನಾನೀಗ ಒಂದು ಬೌಲ್ಗೆ ಈ ಬಟ್ಟಲೇ ಒಂದು ಬಟ್ಲ ನೀರನ್ನ ಹಾಕೋತಾ ಇದ್ದೀನಿ ರೀ. ಇದಕ್ಕೆ ನಾನೇನೀಗ ಚಾಪುಡಿನ ತೊಗೊಂಡಿದ್ದೆಲ್ಲ ಒಂದು ಅರ್ಧ ಬಟ್ಲು ಇದಕ್ಕೆ ಸೇರಿಸ್ಕೊತೀನಿ. ಈಗ ಇದನ್ನು ಚಾಪುಡಿನ ನಾವು ಒಂದು ಬಟ್ಲ ಇರೋ ನೀರು ಅರ್ಧ ಬಟ್ಲ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕ್ರಿ. ಅದು ನೀರು ಕಮ್ಮಿ ಆಗಬೇಕು. ನಾವು ನೀರೇನು ಒಂದು ಬಟ್ಲ ತೊಗೊಂಡಿವಲ್ರಿ, ಅದು ಅರ್ಧ ಆಗಬೇಕು. ಅದಕ್ಕೆ ನೀವು ಜಾಸ್ತಿ ಪ್ರಮಾಣದಾಗ ತೊಗೊಂಡ್ರೆ ನೀವು ಹೂವನ್ನ ಜಾಸ್ತಿ ಪ್ರಮಾಣದಾಗ ತೊಗೋರಿ. ನೀರು ಕೂಡ ಜಾಸ್ತಿ ತೊಗೊಂಡು ನೀವು ಆ ರೀತಿ ಮಾಡ್ಕೋಬೋದು ನೋಡಿ. ಇದನ್ನು ನಾವು ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಕೋಬೇಕ್ರಿ ಅರ್ಧ ಬಟ್ಲ ಆಗೋ ತನಕ. ನೀರನ್ನ ಒಂದು ಬಟ್ಲ ತೊಗೊಂಡಿದ್ನಲ್ರಿ, ಈಗ ಕುದ್ದು ಅರ್ಧ ಬಟ್ಲ ಆಗಿದೆ. ಇದನ್ನು ನಾವೀಗ ತಣ್ಣಗಾಗೋ ತನಕ ಬಿಟ್ಕೋಬೇಕ್ರಿ. ತಣ್ಣಗಾಗಬೇಕಿದು ನೋಡಿ. ಇದೀಗ ತಣ್ಣಗಾಗಿದೆ. ಇದನ್ನು ನಾವು ಈಗ ಮಿಕ್ಸಿ ಮಾಡ್ಕೋಬೇಕ್ರಿ. ಈಗ ಮಿಕ್ಸಿ ಜಾರಲ್ಲಿ ಈ ಹೂವನ್ನ ಸೇರಿಸ್ಕೊತಾ ಇದ್ದೀನಿ. ಹೂವು ಹಾಗೂ ಹೂವಿನ ಎಲೆಗಳನ್ನ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ನೋಡಿರಿ, ಈ ಚಾಪುಡಿಯನ್ನು ಕುದಿಸ್ತೀನಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಚಾಪುಡಿಯನ್ನು ಸೋಸ್ಕೋಬಾರ್ದು, ಅಷ್ಟೇ ಕುದಿಸ್ಕೋಬೇಕು. ಇದನ್ನು ನಾನೀಗ ಮಿಕ್ಸಿ ಮಾಡ್ಕೊತೀನಿ, ಸಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಇದು ನೋಡಿ, ಇದನ್ನು ನಾನು ಈಗ ಮಿಕ್ಸಿ ಮಾಡಿಕೊಂಡು ಈ ರೀತಿಯಾಗಿದೆ ತೋರಿಸ್ತಾ ಇದ್ದೀನಿ ನಿಮ್ಗೆ. ಎಷ್ಟು ಸಣ್ಣಾಗಿದೆ. ಇದು ನಾವು ಸ್ವಲ್ಪ ಸೋದಿಸ್ಕೋಬೇಕ್ರಿ. ಇದು ನೋಡಿ, ಈ ರೀತಿ ಚಾಣಿ ಇಟ್ಕೊಂಡು ಈ ಚಾಣಿಗೆ ಇದನ್ನು ಹಾಕೋತಾ ಇದ್ದೀನಿ ನಾನು. ಸೋಸ್ಕೋಬೇಕ್ರಿ ಈ ಟೈಪ್. ಒಂದು ಸ್ವಲ್ಪ ನೀರು ಅಂಥದ್ದು ಬೀಳ್ಬೇಕು ತಳಗೆಲ್ಲ. ನೋಡಿ, ಈ ರೀತಿ ಎಲ್ಲ ರಸನ ನಾನು ಸೋಸ್ಕೊಂಡಾಗಿದೆ ಫ್ರೆಂಡ್ಸ್. ಇಷ್ಟ ಆಗಿದೆ ನೋಡಿರಿ. ಸ್ವಲ್ಪ ಹಿಪ್ಪಿತ್ತಂದ್ರೆ ತಲೆಗೆ ಅಪ್ಲೈ ಮಾಡುವಾಗ ಸ್ವಲ್ಪ ಉದುರು ಬಿಡ್ತದ್ರಿ ಜಲ್ದಿನೇ. ಅದ್ರ ಸಲುವಾಗಿ ಈ ರೀತಿ ನಾವು ಸೋಸ್ಕೋಬೇಕು. ಸ್ವಲ್ಪ ದಪ್ಪಿರೋದೆಲ್ಲ ಮೇಲೆ ಬರ್ತದ್ರಿ. ಈ ರೀತಿ ನೀರೇನದಲ್ಲ ಇದನ್ನೇ ನಾವು ಹೇರ್ ಡ್ರೈನ ಹಿಂದಿನ ದಿನ ರಾತ್ರಿ ಮಾಡಿಟ್ರೆ ಬೆಳಗ್ಗೆ ನಾವು ಹಚ್ಕೊಳಕ್ಕೆ ಒಂದು ಓವರ್ ನೈಟ್ ಇಡಬೇಕ್ರಿ. ಅದು ಇದಕ್ಕೆ ನಾನೀಗ ಒಂದು ಬ್ರೂ ಪ್ಯಾಕೆಟ್ನ ಸೇರಿಸ್ಕೊತಾ ಇದ್ದೀನಿ. ಈ ಬ್ರೂ ಪ್ಯಾಕೆಟ್ ಹಾಕೋದ್ರಿಂದ ಸ್ವಲ್ಪ ಕೂದಲು ಶೈನ್ ಆಗುತ್ತಾವ, ಕಲರ್ ಕೂಡ ಮಸ್ತ್ ಕಾಣ್ತದ್ರಿ. ಬೇಕಿದ್ರೆ ನೀವು ಹಾಕೋಬೋದು, ಇಲ್ಲಾಂದರೆ ಹಾಕದೇ ಇದ್ದರೂ ನಡೆಯುತ್ತೆ ನೋಡಿರಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಜಾಸ್ತಿ ಕಲರ್ ಬೇಕನ್ನೋರು 2 ಪ್ಯಾಕೆಟ್ ಕೂಡ ಹಾಕೋಬೋದು. ಇದು ನೋಡಿರಿ ಈ ರೀತಿ ಆಗ್ಯದ ನೋಡಿರಿ. ಈ ಹೇರ್ ಕಲರ್ ಮಾಡ್ಲಿಕ್ಕೆ ಮೇನ್ ಬೇಕಾಗಿರೋದೆ ಇದು ಕಬ್ಬಿಣದು ಹಂಚು ಅಥವಾ ತವಾ ಅಥವಾ ಕಬ್ಬಿಣ ಬಾಣಲಿ, ಏನಾದರೂ ಕಡಾಯಿ ಆಗಲಿ ಏನಾಗಲಿ ಒಟ್ಟು ಕಬ್ಬಿಣದಿರ್ಬೇಕು ರೀ. ಕಬ್ಬಿಣ ಅಂಶ ಬಿಡಬೇಕು ನೋಡಿ. ಇದಕ್ಕೆ ನಾನು ಈಗ ಹಂಚಿಗೆ ಹಾಕೋತೀನಿ ರೀ. ಇದು
ನೋಡಿರಿ ಇಷ್ಟದಲ್ಲ. ಇದು ಇಡೀ ರಾತ್ರಿ ಇಷ್ಟೇ ಬಿಡೋದ್ರಿ, ಇದಕ್ಕೇನು ಕುದಿಸೋದು ಬೇಡ, ಏನೂ ಬೇಡ. ಇಷ್ಟೇ ಮುಚ್ಚಿಟ್ರೆ ಇದು ಕಬ್ಬಿಣ ಅಂಶ ಬಿಟ್ಟು ಒಂದು ಸ್ವಲ್ಪ ಕಲರು ಕಪ್ಪಾಗ್ತದೆ. ಬೇಕಿದ್ರೆ ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಇದು ಕಬ್ಬಿಣ ಅಂಶ ಬಿಡೋದ್ರಿಂದ ಆರೋಗ್ಯ ಕೂಡ ಒಳ್ಳೆಯದು. ಹೆಲ್ದಿ ಅಂದರೆ ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆ ಕೂದಲಿಗೆ ಕೂಡ ಒಳ್ಳೆಯದು ನೋಡಿರಿ. ಇದು ನಾವು ಇಡೀ ರಾತ್ರಿ ಇದೇ ಮುಚ್ಚಿಟ್ಟು ಬೆಳಗ್ಗೆ ಅಪ್ಲೈ ಮಾಡ್ಕೋಬೋದು. ಈಗ ನಾನು ಇದನ್ನು ಕ್ಲೋಸ್ ಮಾಡಿ ಇಡ್ತೀನಿ ರೀ. ಒಂದು 20 ರಿಂದ 25 ಸೆಕೆಂಡ್ ಒಳಗಡೆ ಈ ರೀತಿ ಸ್ವಲ್ಪ ಕಲರು ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್. ಇಡೀ ರಾತ್ರಿ ಇಡೋದ್ರಿಂದ ಕಲರು ಪೂರ್ಣ ಬ್ಲ್ಯಾಕ್ ಕಲರ್ ಆಗುತ್ತೆ. ಇದನ್ನು ನಾನೀಗ ಕ್ಲೋಸ್ ಮಾಡಿ ಇಟ್ಕೋತೀನಿ ನೋಡಿ ಫ್ರೆಂಡ್ಸ್. ನಾನೀಗ ನೆಕ್ಸ್ಟ್ ಡೇ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಕಲರ್ ಯಾವ ರೀತಿ ಆಗಿದೆ ಅಂತ. ಯಾಕಂದರೆ ಇದು ಕಬ್ಬಿಣ ಹಂಚಿರೋದ್ರಿಂದ ಈ ರೀತಿ ಕಬ್ಬಿಣ ಅಂಶನ ಬಿಟ್ಟು ನೋಡ್ರಿ ಕಲರ್ ಯಾವ ರೀತಿ ಇತ್ತು. ಈಗ ಇದು ಬ್ಲ್ಯಾಕ್ ಕಲರ್ ಆಗಿದೆ ಪೂರ್ತಿ. ನಾನೀಗ ಇದನ್ನು ಹೇರ್ಗೆ ಅಪ್ಲೈ ಮಾಡಿ ಆಮೇಲೆ ವಾಶ್ ಮಾಡಿಕೊಂಡು ತೋರಿಸ್ತೀನಿ ನಿಮ್ಗೆ ಹೆಂಗೆ ಬರುತ್ತೆ ರಿಸಲ್ಟ್ ಅಂಥೇಳಿ. ನೋಡಿರಿ ನೀವು ಕೂಡ ಈ ರೀತಿ ಕೆಮಿಕಲ್ ಇಲ್ಲಾರ್ದೇ ಮನೆಯಲ್ಲಿ ತಯಾರಿಸ್ಕೊಂಡು ನಾವು ಹೇರ್ನ ಕಲರ್ ಮಾಡ್ಕೋಬೋದು. ನೋಡಿರಿ ನೋಡ್ತಾ ಕಾಣಿಸ್ತಾ ಇದೆ ನಿಮ್ಗೆ ನನಗೆ ತಲೆ ಒಳಗೆ ಎಷ್ಟು ಬಿಳಿ ಕೂದಲು ಕಾಣಿಸ್ಲತ್ತವ ಅಂಥೇಳಿ. ಮತ್ತು ನೆಕ್ಸ್ಟ್ ಹಚ್ಕೊಂಡು ಕೂಡಲೇ ಆಮೇಲೆ ನಾನು ತಲೆ ಸ್ನಾನ ಮಾಡೋದು ಕೂಡಲೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಮ್ರಿ ರಿಸಲ್ಟ್ ಯಾವ ರೀತಿ ಸಿಗುತ್ತೆ ಅಂಥೇಳಿ. ನೋಡಿ ಫ್ರೆಂಡ್ಸ್, ನನ್ನ ಕಡೆ ಹ್ಯಾಂಡ್ ಗ್ಲೌಸ್ ಇಲ್ಲ, ಅದ್ರ ಸಲುವಾಗಿ ನಾನು 2 ಕ್ಯಾರಿ ಬ್ಯಾಗ್ನ ಹಾಕ್ಕೊಂಡಿನಿ ಕೈಗೆ. ನಿಮ್ಮ ಕಡೆ ಹ್ಯಾಂಡ್ ಗ್ಲೌಸ್ ಇದ್ದರೆ ಹಾಕ್ಕೋಬೋದು. ನೋಡಿರಿ ಈ ರೀತಿ ನಾನೀಗ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಅಂದರೆ ಕ್ಯಾರಿ ಬ್ಯಾಗ್ನ ಹಾಕ್ಕೊಂಡು ಈಗ ಅದನ್ನು ಅಪ್ಲೈ ಮಾಡ್ಕೋತೀನಿ ರೀ. ನಾ ಏನು ಹೂವಿಂದ ತಯಾರಿಸ್ಕೊಂಡಿರೋದ ಹೇರ್ ಕಲರ್ನ ಹಚ್ಕೋತೀನಿ ನೋಡಿರಿ. ಈಗ ನೋಡಿರಿ ಕ್ಲೀನಾಗಿ ಹಚ್ಕೋಬೇಕ್ರಿ, ಒಂದು ಕೂದಲು ಉಳಿದ ಹಾಗೆ. ಅಂದ್ರೆ ಇದು ಒಂದು ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕ್ರಿ. ಅಂದ್ರೆ ಪೂರ್ಣ ಕ್ಲೀನಾಗಿ ಒಣಗೋ ತನಕ ನಾವು ತಲೆನ ಜಲ್ದಿನ ಅರ್ಜೆಂಟಾಗಿ ತೊಳ್ಕೊಬಾರ್ದು. ನೋಡಿರಿ ಈ ರೀತಿ ಪೂರ್ಣ ತಲೆನ ನಾನು ತೊಳ್ಕೊಂಡಾಗಿದೆ ಫ್ರೆಂಡ್ಸ. ಸಾರಿ ತೊಳ್ಕೊಂಡಲ್ರಿ, ಹಚ್ಕೊಂಡಾಗಿದೆ. ಈಗ ನೋಡಿರಿ ಪೂರ್ತಿ ಕ್ಲಿಯರಾಗಿ ತೊಳ್ಕೊಂಡಿನಿ. ಇದು ಪೂರ್ಣ ಒಂದು 5 ರಿಂದ 6 ತಾಸು ಬಿಟ್ಟು ಆಮೇಲೆ ನೆಕ್ಸ್ಟ್ ನಾನು ತಲೆ ಸ್ನಾನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆ. ಒಂದು 6 ಗಂಟೆ ಬಿಟ್ಟಿದ್ದೆ ರೀ ನಾನು. ಬೆಳಗ್ಗೆ 11 ಗಂಟೆ ಆಗಷ್ಟು ಹಚ್ಕೊಂಡಿದ್ದೆ ನಾನು. ಸಂಜೆ 5:05ವರೆಗೆ ನಾನು ತಲೆ ಸ್ನಾನ ಮಾಡಿದ್ದೀನಿ. ನೋಡಿರಿ ರಿಸಲ್ಟ್ ಅಂತೂ ಸಿಕ್ಕಿದೆ ಫ್ರೆಂಡ್ಸ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡಿರಿ ತಲೆ. ಈ ವಿಡಿಯೋ ಅಂತೂ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ನಿಮಗೆ ಸ್ವಲ್ಪನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.